ಪ್ರೆಸೆಂಟನ್ನು ಕೊಟ್ಟೇನ್ರಿ ಇಲಾಖೆಗೆ. ಮತ್ತು ಬಸವನಗೌಡ ಯಲ್ಲನಗೌಡ ಹೊಸಗೌಡ್ರಿ ಸೈಕಲ್ ಮೋಟ್ರಿಗೆ ಬೈಕಿಗೆ ಅರ್ಜಿ ಕೊಟ್ಟಾನ್ರಿ, ದ್ವಿಚಕ್ರ ವಾಹನಕ್ಕೆ. ಮತ್ತು ಎಲ್ಲವ ಬುದ್ಧಿವಂತಪ್ಪ ಮಾದಾರ್ರಿ ಅವನು ಬೈಕಿಗೆ ಅರ್ಜಿ ಕೊಟ್ಟಾರ್ರಿ. ಶವವ ಬ ಚಲವಾದಿ ಅವರು ಬೈಕಿಗೆ ಅರ್ಜಿ ಕೊಟ್ಟಿದ್ರಿ. ಮಂಜುನಾಥ್ ಚಲವಾದಿ ರೀ ವಸತಿ ಯೋಜನೆಗೆ ಅರ್ಜಿ ಕೊಡಿಸೈತ್ರಿ ಈಗ 2023-24. ಆಂಜನೇಯ ರಂಗಪ್ಪ ಬಂದಿಕೇರಿ ಆರೈಕೆದಾರರಂದ್ರೆ ವರ್ಷಕ್ಕೆ ಒಂದು ತಿಂಗಳಿಗೆ ಒಂದು ಸಾವಿರ ಅವ್ರ ಆ ಅಪ್ಪನ ಮುಖಂದಲ್ಲೇ ಮುಖಂಡ್ತಾನ್ರಿ. ಅವಾಗ ಆರೈಕೆದಾರದ್ದು ಈಗ ಅರ್ಜಿ ತೊಗೊಂಡಿನಿ ರೀ, ಅವನು ಇನ್ನೂ ಕೊಡ್ತೀನಿ ರೀ ಆಫೀಸಿಗೆ. ಮಲ್ಲವ್ವ ಸುಳಿಬಾಯಿ ವಸತಿ ಯೋಜನೆಗೆ ಅರ್ಜಿ ಕೊಟ್ಟೈತ್ರಿ. ಇದ್ರಾಗ ಅರ್ಜಿ ಇಸ್ಕೊಂಡಿದ್ರಾಗ ರೀ 2 ಆಯ್ಕೆ ಆಗ್ಯಾವ್ರಿ. ಈಗ ದ್ವಿಚಕ್ರ ವಾಹನಕ್ಕೆ ಬೈಕಿಗೆ ಅಂತ ಅಂದಲ್ರಿ 3 ಕೊಟ್ಟಿದ್ರಿ ಒಟ್ಟ, ಅವರು 1 ರಿಜೆಕ್ಟ್ ಆಗೈತೆ ರೀ. ಯಾವುದಂದ್ರೆ ಶಾವ ಬಸಪ್ಪ ಚಲವಾದಿ ಬೇನ್ ಮಟ್ಟಿದ್ರಿ, ಅದು LC ಹಾಕ್ಯಾರ್ರಿ. ಅವರು ಉದ್ಯೋಗ ಪ್ರಮಾಣ ಪತ್ರ ಹಾಕ್ಲಾರ್ದಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ನಿಂದ ಕ್ಯಾನ್ಸಲ್ ಮಾಡ್ಯಾರಿ. ಇನ್ನೂ 2 ಆಯ್ಕೆ 21 ಥರ ಅಂಗವಿಕಲತೆಗಳು ಗುರುತಿಸಲಾಯಿತು. ಈಗ ಪ್ರೆಸೆಂಟಾಗಿ 21 ಥರ ಅಂಗವಿಕಲತೆ ಅದಾವೆ ವಿಕಲತೆ ಒಳಗೆ ರೀ. ಮತ್ತು 2021 ಜನಗಣತಿಯ ಆಧಾರದಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ವಿಕಲಚೇತನರದಾರ ಅಂದ್ರೆ 13,24,205 ರೀತಿಯಲ್ಲಿ ಜನರು ವಿಕಲಚೇತನರಿದ್ದಾರೆ ನಮ್ಮ ರಾಜ್ಯದಾಗ. ಮತ್ತು ಇಲ್ಲಿ ನಮ್ಮ ಪಂಚಾಯತಿಲಿದ್ರೆ ಅವ್ರಿಗೆ ವಿಕಲಚೇತನರಿಗೆ ಯಾವ್ಯಾವ ಸೌಲಭ್ಯ ಅದಾವ ಅಂತಂದ್ರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 100 ದಿನ ಕೆಲಸ ಕೊಡ್ತಾರೆ. ಅವರಿಗೆ 100 ದಿನ ನಮ್ಮ ಪಂಚಾಯತಿಯಲ್ಲಿ ಕೆಲಸ ಕೊಡ್ತಾರೆ. ಮತ್ತು ವಿಶೇಷಚೇತನ ಕೆಲಸಕ್ಕಾಗಿ ಪಂಚಾಯತಿಗೆ ಭೇಟಿ ನೀಡಿ ನಮೂನೆ 1ರಲ್ಲಿ ಅವ್ರಿಗೆ ಪ್ರತ್ಯಕ್ಷ ಉದ್ಯೋಗ ಚೀಟಿ ಕೊಡ್ತಾರೆ, ಉದ್ಯೋಗ ಜಾಬ್ ಕಾರ್ಡ್ ಅಂತ. ಮತ್ತು ನರ್ಸರಿಯಲ್ಲಿ ಗಿಡಗಳನ್ನು ನೀರು ಹಾಸುವಿಕೆ ಕೆಲಸ ಲಾಲನೆ ಪಾಲನೆಗೆ ಕೊಡ್ತಾರೆ ಅಂಗವಿಕಲರಿಗೆ. ಮತ್ತು ಜೀವನೋಪಯೋಗ ವೈಯಕ್ತಿಕ ಕಾಮಗಾರಿಕೆಗಳನ್ನು ಅಂಗವಿಕಲರಿಗೆ ಹಾಕ್ಕೊಳಕ್ಕೆ ಬರುತ್ತೆ ವೈಯಕ್ತಿಕ ವಿಶೇಷ ಚೇತನರೊಳಗೆ. ಮತ್ತು ಮಾಸಾಸನ ಬರ್ತಾರೆ ವಿಕಲಚೇತನರಿಗೆ. ಮಾಸಾಸನ ಮತ್ತು ಯುಡಿಐಡಿ ಕಾರ್ಡ್ ಅಂತ ಬಂದೈತಿ. ಯುಡಿಐಡಿ ಕಾರ್ಡನ್ನು ನಮ್ಮ ಡಿಸಬಿಲಿಟಿ ಅಂಗವಿಕಲತೆ ನಮ್ಮ ಯುಡಿಐಡಿ ಕಾರ್ಡ್ ಮಾಡ್ಯಾರ. ಬಸ್ ಪಾಸ್ ಅಂತ ಬರುತ್ತೆ, 400 ಕಿಲೋಮೀಟರ್ ಬಸ್ ಪಾಸ್ ತರಿಸ್ಬೋದು. ಮತ್ತು ವಿದ್ಯಾರ್ಥಿ ಸ್ಕಾಲರ್ಶಿಪ್ಪು ಕೊಡ್ತೀವಿ. ವಿಕಲಚೇತನರಿಗೆ ಪ್ರತ್ಯಕ್ಷವಾಗಿ ಸ್ಕಾಲರ್ಶಿಪ್ ಬರುತ್ತೆ, ವಿದ್ಯಾರ್ಥಿ ಸ್ಕಾಲರ್ಶಿಪ್ ಅಂತ. ಮತ್ತು ಶುಲ್ಕ ಮರುಪಾವತಿ ಇದನ್ನು ಮಾಡ್ತೀವಿ. ಅವರಿಗೆ ಏನಾರ ಫೀಸ್ ಕಟ್ಟಿರ್ತಾರೆ ಶಾಲೆ ಫೀಸ್, ಅದನ್ನು ಶುಲ್ಕ